ಹೆಲೋ ಎವ್ರಿವನ್, ಇವತ್ತಿನ ವಿಡಿಯೋ ಒಳಗೆ ನಾನು ನಿಮಗೆ ಹೇಳ್ಕೊಡ್ತೇನೆ ಚಾಟ್ ಜಿ ಪಿ ಟಿಯನ್ನು ಯೂಸ್ ಮಾಡಿಕೊಂಡು ಯಾವುದು ಸಬ್ಜೆಕ್ಟ್ ಅಥವಾ ಯಾವುದು ಟಾಪಿಕನ್ನು ಫಾಸ್ಟಾಗಿ ಯಾವ ಥರ ಕಲಿಯೋದು ಅಂತ ಹೇಳಿ. ಈ ವಿಡಿಯೋ ಒಳಗೆ ನಾನು ನಿಮಗೆ 5 ಪ್ರಾಂಪ್ಟ್ಸ್ಗಳನ್ನು ಹೇಳ್ಕೊಡ್ತೇನೆ. ಈ 5 ಪ್ರಾಂಪ್ಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ನೀವು ಯಾವುದು ಸಬ್ಜೆಕ್ಟ್ ಇರಲಿ ಅದನ್ನು ಫಾಸ್ಟಾಗಿ ಕಲಿಬೋದಾ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಮ್ಮ ಫಸ್ಟ್ ಪ್ರಾಂಪ್ಟ್ ಬಂದುಬಿಟ್ಟು 80-20 ಲರ್ನಿಂಗ್ ಪ್ರಾಂಪ್ಟ್. ಈ ಪ್ರಾಂಪ್ಟ್ ಏನು ಮಾಡ್ತೈತಿ ಅಂತಂದರೆ, ನೀವು ಯಾವುದೋ ಒಂದು ಸಬ್ಜೆಕ್ಟ್ ಅಥವಾ ಯಾವುದೋ ಒಂದು ಟಾಪಿಕ್ ಮೇಲೆ ಸ್ಟಡಿ ಮಾಡಕತ್ತಿದ್ರಲ್ಲ, ಆ ಟಾಪಿಕ್ ಅಥವಾ ಸಬ್ಜೆಕ್ಟ್ ಒಳಗಡೆ ಅನ್ನೆಸೆಸರಿ ಏನು ನಾಯ್ಸ್ ಇರ್ತೈತಲ್ಲ, ಲೈಕ್ ಫಾರ್ ಎಕ್ಸಾಂಪಲ್ ಭಾಳಷ್ಟು ಥಿಯರಿ ಇರ್ತೈತಲ್ಲ, ಅದನ್ನೆಲ್ಲ ರಿಮೂವ್ ಮಾಡಿ ಮೇನ್ ಕನ್ಸೆಪ್ಟ್ಸ್ ಏನೈತಲ್ಲ ಅದನ್ನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೈತೆ. ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಒನ್. ನಾನು ನಿಮ್ಗೆ ಇಲ್ಲೊಂದು ಡೆಮೋನ ತೋರಿಸ್ತೇನೆ. ಸಪೋಸ್ ಅಂದ್ಕೊಡ್ರಿ, ನಾವು ಎಕನಾಮಿಕ್ಸನ್ನು ಸ್ಟಡಿ ಮಾಡಕತ್ತಿದ್ದೀವಿ. ಎಕನಾಮಿಕ್ಸ್ ಇಸ್ ವೆರಿ ವ್ಯಾಸ್ಟ್ ಸಬ್ಜೆಕ್ಟ್, ರೈಟ್? ಸೊ ಭಾಳಷ್ಟು ಥಿಯರಿ ಇನ್ವಾಲ್ವ್ ಆಗೈತಿ. ಆ ಥಿಯರಿ ಎಲ್ಲ ನಾವು ಓದ್ಕೊಂಡು ಕೂತ್ಕೊಂಡ್ವಿ ಅಂತಂದರೆ ವಿ ವಿಲ್ ಗೆಟ್ ಬೋರ್ಡ್ ವಿತಿನ್ ಅವರ್. 1 ಅವರ್ ಒಳಗಡೆ ನಮ್ಗೆ ಬೋರ್ ಆಗ್ಲಿಕ್ಕೆ ಶುರು ಆಗ್ತೈತಿ. ಅದೇ ನಾವೇನಾದರೂ 80-20 ಪ್ರಿನ್ಸಿಪಲ್ ಅಥವಾ 80-20 ಲರ್ನಿಂಗ್ ಟೆಂಪ್ಲೇಟನ್ನು ಅಥವಾ ಪ್ರಾಂಪ್ಟನ್ನು ಯೂಸ್ ಮಾಡಿದ್ವಿ ಅಂತಂದರೆ ಯು ವಿಲ್ ಲರ್ನ್ ಲಾಟ್ ಆಫ್ ಇನ್ಫಾರ್ಮೇಷನ್ ಅಬೌಟ್ ಎಕನಾಮಿಕ್ಸ್ ವಿತಿನ್ 1 ಅವರ್. ಸೊ ಇವಾಗ ನಾ ಇಲ್ಲಿ ಏನು ಮಾಡ್ತೇನೆ ಅಂದರೆ, ಟಾಪಿಕ್ ಒಳಗಡೆ ಎಕನಾಮಿಕ್ಸ್ ಅಂತ ಹೇಳಿ ಟೈಪ್ ಮಾಡ್ತೇನೆ. ಓಕೆ, ಸೊ ಇಲ್ಲಿ ನಮಗೆ ಚಾಟ್ ಜಿ ಪಿ ಟಿ ಒಂದು ರೆಸ್ಪಾನ್ಸನ್ನು ಕೊಟ್ಟೈತಿ. ಇಲ್ಲಿ ಫಸ್ಟ್ ಲೈನ್ ಒಳಗಡೆ ಏನು ಹೇಳ್ತೈತಿ ನೋಡ್ರಿ, ಇದು ಯು ಡು ನಾಟ್ ನೀಡ್ ಎ PhD ಇನ್ ಎಕನಾಮಿಕ್ಸ್ ಟು ಅಂಡರ್ಸ್ಟ್ಯಾಂಡ್ ಹೌ ಮನಿ, ಮಾರ್ಕೆಟ್ಸ್, ಜಾಬ್, ಇನ್ಫ್ಲೇಷನ್, ಬಿಸ್ನೆಸ್ ಆ್ಯಂಡ್ ಪಾಲಿಸಿ ವರ್ಕ್ಸ್. ಸೊ ಇಲ್ಲಿ ಒಂದು ಲಿಸ್ಟನ್ನು ಕೊಟ್ಟೈತಿ, ಏನೆಲ್ಲ ಇದು ನಮಗೆ ಇಲ್ಲಿ ಟೀಚ್ ಮಾಡಕತ್ತೈತಿ ಅಂತೇಳಿ. ಸಪ್ಲೈ ಆ್ಯಂಡ್ ಡಿಮ್ಯಾಂಡ್, ದೆನ್ ನೆಕ್ಸ್ಟ್ ಇನ್ಸೆಂಟಿವ್ಸ್, ಅಪಾರ್ಚುನಿಟಿ ಕಾಸ್ಟ್. ಸೊ ಇದೇ ಥರ ಮಲ್ಟಿಪಲ್ ಕಾನ್ಸೆಪ್ಟ್ಸ್ಗಳನ್ನು ನಿಮ್ಗೆ ಸಿಂಪ್ಲೆಸ್ಟ್ ವೇ ಒಳಗಡೆ ಎಕ್ಸ್ಪ್ಲೇನ್ ಮಾಡೈತಿ. ಸೊ ಇಲ್ಲಿ ನಿಮ್ಗೊಂದು ಡೈಗ್ರಾಮನ್ನು ಕೂಡ ಕೊಟ್ಟೈತಿ, ಫಾರ್ಮುಲಾನ ಕೂಡ ಕೊಟ್ಟೈತಿ. ಸೊ ಎಲ್ಲನೂ ಎಕ್ದಮ್ ಸಿಂಪ್ಲೆಸ್ಟ್ ವೇ ಒಳಗಡೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೈತಿ. ಸೊ ದಿಸ್ ಇಸ್ ದ ಬ್ಯೂಟಿ ಆಫ್ 80-20 ಪ್ರಿನ್ಸಿಪಲ್ ಅಥವಾ 80-20 ಲರ್ನಿಂಗ್ ಮೆಥಡ್. ಓಕೆ, ಸೊ ದಿಸ್ ಇಸ್ ಅವರ್ ಫಸ್ಟ್ ಪ್ರಾಂಪ್ಟ್. ಟ್ರೈ ಮಾಡಿರಿ. ನಮ್ಮ ಸೆಕೆಂಡ್ ಪ್ರಾಂಪ್ಟ್ ಬಂದುಬಿಟ್ಟು ಪ್ರೈವೇಟ್ ಟ್ಯೂಟರ್ ಪ್ರಾಂಪ್ಟ್. ಇದು ಯಾವ ಥರ ವರ್ಕ್ ಮಾಡ್ತೈತಿ ಅಂತಂದರೆ, ನೀವು ಯಾವುದೋ ಒಂದು ಸಬ್ಜೆಕ್ಟ್ ಅಥವಾ ಟಾಪಿಕ್ ಮೇಲೆ ಸ್ಟಡಿ ಮಾಡಬೇಕಂದ್ರೆ ಇದು ನಿಮ್ಗೆ ಒಬ್ಬ ಮೆಂಟರ್ ಅಥವಾ ಟ್ಯೂಟರ್ ಥರ ಆ್ಯಕ್ಟ್ ಮಾಡ್ತೈತಿ. ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಒನ್. ನಾನು ನಿಮಗೆ ಇಲ್ಲಿ ಒಂದು ಎಕ್ಸಾಂಪಲಿಂದ ಹೇಳ್ಕೊಡ್ತೇನೆ, ಒಂದು ಡೆಮೋನ ತೋರಿಸ್ತೇನೆ. ಸಪೋಸ್ ಅಂದ್ಕೊಡ್ರಿ, ನೀವು ಮಷಿನ್ ಲರ್ನಿಂಗನ್ನು ಕಲಿಬೇಕಂತಿದ್ದಾರೆ ಅಂತೇಳಿ. ಮಷಿನ್ ಲರ್ನಿಂಗ್ ಬಗ್ಗೆ ನಿಮಗೆ ಏನೂ ಗೊತ್ತಿಲ್ಲ. ಇದೇನು ಮಾಡ್ತೈತಿ ಅಂತಂದರೆ, ನೀವು ಯಾವುದೋ ಟಾಪಿಕನ್ನು ಅದಕ್ಕೆ ಕೊಡ್ತಿರಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೈತಿ, ಕನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡ್ತೈತಿ. ಎಕ್ಸ್ಪ್ಲೇನ್ ಮಾಡಿ ಲಾಸ್ಟ್ ಒಳಗಡೆ ನಿಮ್ಗೊಂದು ಕ್ವಶನನ್ನು ಕೇಳ್ತೈತಿ, ಅಂದರೆ ನಿಮ್ಮನ್ನು ಟೆಸ್ಟ್ ಮಾಡ್ತೈತಿ. ನೀವು ಅದಕ್ಕೆ ಏನು ಆನ್ಸರ್ ಮಾಡ್ತಿರಲ್ಲ, ನಿಮ್ಮ ಆನ್ಸರ್ ಸರಿಯಾಗಿತ್ತು ಅಂತಂದರೆ ಇಟ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಸೆಕ್ಷನ್ ಅಥವಾ ನೆಕ್ಸ್ಟ್ ಕನ್ಸೆಪ್ಟ್. ಇಲ್ಲ ಅಂದರೆ ನೀವು ತಪ್ಪು ಮಾಡಿದ್ರಿ ಅಂತಂದರೆ ನಿಮ್ಗೆ ಅಲ್ಲಿ ಮತ್ತೆ ಅದನ್ನು ನಿಮ್ಮ ತಪ್ಪನ್ನು ಕರೆಕ್ಟ್ ಮಾಡಿ ನೆಕ್ಸ್ಟ್ ಸೆಕ್ಷನ್ಗೆ ಹೋಗ್ತೈತಿ. ಸೊ ಲೆಟ್ ಮಿ ಶೋ ಯು ಬೆಸ್ಟ್ ಎಕ್ಸಾಂಪಲ್. ಮಷಿನ್ ಲರ್ನಿಂಗನ್ನು ತೊಗೊಳ್ತಾನೆ. ಇಲ್ಲಿ ಟಾಪಿಕ್ ಒಳಗಡೆ ಮಷಿನ್ ಲರ್ನಿಂಗ್ ಅಂತ ಹೇಳಿ ಟೈಪ್ ಮಾಡಿ ಎಂಟರ್ ಕೊಡ್ತೇನೆ. ಲೆಟ್ ಸಿ. ಓಕೆ, ಸೊ ಇಲ್ಲಿ ಒಂದು ಲಿಸ್ಟನ್ನು ಕೊಟ್ಟೈತಿ. ಇದು ಏನೆಲ್ಲ ನಮ್ಗೆ ಟೀಚ್ ಮಾಡ್ತೈತಿ ಅಂತ ಹೇಳಿ. ಇಟ್ಸ್ ಲೈಕ್ ಅ ಮೆಂಟರ್ ಆರ್ ಅ ಟೀಚರ್. ಓಕೆ, ಸೊ ಸೆಕ್ಷನ್ 1 ಒಳಗಡೆ ವಾಟ್ ಈಸ್ ಮಷಿನ್ ಲರ್ನಿಂಗ್. ಸೊ ಇಲ್ಲಿ ಮಷಿನ್ ಲರ್ನಿಂಗ್ ಏನು ಅಂತೇಳಿ ಎಕ್ಸ್ಪ್ಲೇನ್ ಮಾಡತ್ತೈತಿ ಸಿಂಪ್ಲೆಸ್ಟ್ ವೇ ಒಳಗಡೆ. ಟ್ರೆಡಿಷನಲ್ ಪ್ರೋಗ್ರಾಮಿಂಗ್ಸ್ ವರ್ಕ್ಸ್ ಲೈಕ್ ರೂಲ್ಸ್ ಪ್ಲಸ್ ಡೇಟಾ ಪ್ಲಸ್ ಆನ್ಸರ್. ಎಕ್ಸಾಂಪಲ್, ಯು ಎಕ್ಸ್ಪ್ಲಿಸಿಟ್ಲಿ ಕೋಡ್ ರೂಲ್ಸ್. ಇಫ್ ಇಮೇಲ್ ಕಂಟೇನ್ಸ್ ಲಾಟ್ರಿ ಆ್ಯಂಡ್ ಕಂಟೇನ್ಸ್ ವಿನ್ ಮನಿ ದೆನ್ ಮಾರ್ಕ್ ಆ್ಯಸ್ ಅ ಸ್ಪ್ಯಾಮ್. ಯು ಮ್ಯಾನ್ಯುವಲಿ ರೈಟ್ ದ ಇಂಟೆಲಿಜೆನ್ಸ್. ಬಟ್ ಮಷಿನ್ ಲರ್ನಿಂಗ್ ಒಳಗಡೆ ಏನಾಗ್ತೈತೆ ಅಂತಂದರೆ ಡೇಟಾ ಪ್ಲಸ್ ಆನ್ಸರ್ಸ್ ಈಸ್ ಈಕ್ವಲ್ ಟು ರೂಲ್ಸ್. ಇನ್ಸ್ಟೆಡ್ ಆಫ್ ರೈಟಿಂಗ್ ಮ್ಯಾನ್ಯುವಲ್ ರೂಲ್ಸ್, ಕಂಪ್ಯೂಟರ್ ಲರ್ನ್ಸ್ ಪ್ಯಾಟರ್ನ್ ಫ್ರಮ್ ಎಕ್ಸಾಂಪಲ್ಸ್. ಸೊ ದ್ಯಾಟ್ ಈಸ್ ದಿ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಮಷಿನ್ ಲರ್ನಿಂಗ್. ಸೊ ಇವಾಗ ಲಾಸ್ಟ್ ಒಳಗಡೆ ಹೋಗೋಣ. ಲಾಸ್ಟ್ ಒಳಗಡೆ ಒಂದು ಕ್ವಶನ್ ಇರ್ತೈತೆ ನೋಡ್ರಿ. ಸಪೋಸ್ ಯು ವಾಂಟ್ ಅ ಕಂಪ್ಯೂಟರ್ ಟು ಐಡೆಂಟಿಫೈ ವೆದರ್ ಆ್ಯನ್ ಇಮೇಜ್ ಕಂಟೆನ್ಸ್ ಅ ಡಾಗ್, ವಿಚ್ ಅಪ್ರೋಚ್ ಸೌಂಡ್ಸ್ ಮೋರ್ ಲೈಕ್ಲಿ ಮಷಿನ್ ಲರ್ನಿಂಗ್. ಇಲ್ಲಿ ನಿಮ್ಗೆ 2 ಆಪ್ಷನನ್ನು ಕೊಟ್ಟೈತಿ. ಇದು 2ರೊಳಗಡೆ ಒಂದನ್ನು ನಾವು ಆನ್ಸರ್ ಮಾಡಬೇಕು. ಮ್ಯಾನ್ಯುವಲಿ ರೈಟಿಂಗ್ ಥೌಸಂಡ್ಸ್ ಆಫ್ ರೂಲ್ಸ್ ಅಬೌಟ್ ಡಾಗ್ ಅಪಿಯರೆನ್ಸ್, ಶೋಯಿಂಗ್ ದ ಕಂಪ್ಯೂಟರ್ ಮಿಲಿಯನ್ಸ್ ಆಫ್ ಲೇಬಲ್ ಡಾಗ್ಸ್ ಆ್ಯಂಡ್ ನಾನ್ ಡಾಗ್ ಇಮೇಜಸ್, ಸೊ ಇಟ್ ಲರ್ನ್ಸ್ ಫ್ರಮ್ ದ ಪ್ಯಾಟರ್ನ್. ಸೊ ನಾವು ಫಸ್ಟ್ ಸೆಂಟೆನ್ಸ್ ಒಳಗಡೆ ಫಸ್ಟ್ ಎಕ್ಸ್ಪ್ಲನೇಷನ್ ಒಳಗಡೆ ಓದಿದ್ವಿ. ಸೊ ಇಟ್ ಪ್ರೆಡಿಕ್ಟ್ಸ್ ದ ಪ್ಯಾಟರ್ನ್. ಸೊ ಪ್ಯಾಟರ್ನ್ ಮೇಲೆ ಮಷಿನ್ ಲರ್ನಿಂಗ್ ಕಲಿತೈತಿ ಅಂತೇಳಿ. ಸೊ ಅದ್ರ ಪ್ರಕಾರ ಸೆಕೆಂಡ್ ಆನ್ಸರ್ ಇಸ್ ದ ಕರೆಕ್ಟ್. ನಾ ಇವಾಗ ಸೆಕೆಂಡ್ ಆನ್ಸರನ್ನು ಇಲ್ಲಿ ಟೈಪ್ ಮಾಡಿ ಕೊಡ್ತೇನೆ. ಸೊ ನೋಡೋಣ ಇದಕ್ಕೆ ಕರೆಕ್ಟ್ ಆಗೈತಿ ಇವನಲ್ಲಿ. ಸಿ, ನಾ ಕರೆಕ್ಟಾಗಿ ಆನ್ಸರ್ ಮಾಡಿದ್ದೇನೆ. ಸೊ ಇಟ್ ಸೇಸ್ ಕರೆಕ್ಟ್. ದೆನ್ ಇದು ಎಕ್ಸ್ಪ್ಲೇನ್ ಮಾಡ್ತೈತಿ ಕರೆಕ್ಟ್ ಎದಕ್ಕೆ ಅಂತೇಳಿ. ದೆನ್ ಇಟ್ ಗೋಸ್ ಟು ದ ಸೆಕೆಂಡ್ ಸೆಕ್ಷನ್. ಸೊ ಈ ಥರ ನಿಮ್ಗೆ ಲೈವ್ ಟ್ಯೂಟರ್ ಥರ ಇದೆ ವರ್ಕ್ ಆಗ್ತೈತಿ. ಇಟ್ ಈಸ್ ವೆರಿ ಯೂಸ್ಫುಲ್. ಥರ್ಡ್ ಪ್ರಾಂಪ್ಟ್ ಬಂದುಬಿಟ್ಟು ಸ್ಕಿಲ್ ಕಾಂಪಿಟೆಂಟ್ ಪ್ರಾಂಪ್ಟ್. ಸೊ ಈ ಪ್ರಾಂಪ್ಟ್ ಯಾವ ಥರ ವರ್ಕ್ ಆಗ್ತೈತಿ ಅಂತಂದರೆ, ನೀವು ಯಾವುದೋ ಒಂದು ಸಬ್ಜೆಕ್ಟ್ ಅಥವಾ ಯಾವುದೋ ಸ್ಕಿಲ್ಲನ್ನು ವೆರಿ ಲಿಮಿಟೆಡ್ ಟೈಮ್ ಒಳಗಡೆ ಅಗ್ರೆಸಿವ್ಲಿ ಕಲಿಬೇಕಿತ್ತು ಅಂತಂದರೆ
ಯಾವ ಥರ ಕಲಿಬೇಕು ಅಂತೇಳಿ ಇದು ಹೆಲ್ಪ್ ಮಾಡ್ತೈತೆ. ಸಪೋಸ್ ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್, ನೀವು ಒಬ್ಬ ಸ್ಟೂಡೆಂಟ್ ಇದ್ದೀರಿ, ಫೈನಲ್ ಇಯರ್ ಸ್ಟೂಡೆಂಟ್, ಒಂದು ಪ್ರಾಜೆಕ್ಟ್ ಮಾಡ್ಲಿಕ್ಕತ್ತಿದ್ದೀರಿ, ನೀವು ಒಂದು ವಿಡಿಯೋನ ಮಾಡ್ಲಿಕ್ಕತ್ತಿದ್ದೀರಿ. ಸೊ ಆ ವಿಡಿಯೋನ ಕ್ರಿಯೇಟ್ ಮಾಡಬೇಕಾದ್ರೆ ನಿಮ್ಮ ಹತ್ರ ಜಸ್ಟ್ 7 ಡೇಸ್ ಐತಿ. 7 ಡೇಸ್ ಒಳಗಡೆ ನಿಮ್ಗೆ ವಿಡಿಯೋ ಎಡಿಟಿಂಗನ್ನು ಪೂರ್ತಿ ಕಲಿತಾ ಆ ವಿಡಿಯೋನ ಪ್ರೊಡ್ಯೂಸ್ ಮಾಡಿ ಪ್ರೆಸೆಂಟ್ ಮಾಡಬೇಕು. ವೆರಿ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್. ಸೊ ಈ ಟೈಮ್ ಒಳಗಡೆ ನೀವು ಯಾವ ಥರ ಕಲಿಬೇಕು ಅಂತೇಳಿ ಇದು ಹೆಲ್ಪ್ ಮಾಡ್ತೈತಿ. ಸೊ ಲೆಟ್ಸ್ ಲುಕ್ ಎಟ್ ದ ಡೆಮೋ. ಇವಾಗ ನಾ ಇಲ್ಲಿ ಏನು ಮಾಡ್ತೇನೆ ಅಂದರೆ, ಐ ವಾಂಟ್ ಟು ಬಿಕಮ್ ಅ ಕಾಂಪಿಟೆಂಟ್ ಆ್ಯಟ್ ವಿಡಿಯೋ ಎಡಿಟಿಂಗ್, ರೈಟ್? ವಿಡಿಯೋ ಎಡಿಟಿಂಗ್, my bad, editing as quickly as possible. In our case, 7 days. Create a minimum viable curriculum, best free resources, practice exercises, milestone projects, and the fastest path from beginner to intermediate within 30 days ಐತಿ. ನಾವಿಲ್ಲಿ 7 days ಅಂತ ಮಾಡೋಣ. ಓಕೆ, ಲೆಟ್ಸ್ ಮೇಕ್ ಇಟ್ ಅ 7 days. Prioritize action and action over theory. So let's see how the response would be. Learn one editor only, edit every day, ship projects immediately, learn only the feature you actively need. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ಮಾತ್ರ ಕಲೀರಿ, ಎಲ್ಲನೂ ಕಲ್ಕೊಂಡು ಕೂತ್ಕೋಬೇಡ್ರಿ ಅಂತೇಳಿ ಹೇಳಾಕತ್ತೈತಿ. ಸೊ ಇಲ್ಲಿ 3 ಆಪ್ಷನನ್ನು ಕೊಟ್ಟೈತಿ. DaVinci Resolve, ಬೆಸ್ಟ್ ಆಫ್ ಆಲ್, ಫ್ರೀ ಆಫ್ ಕಾಸ್ಟ್. CapCut Desktop and VN Editor if your PC weak, if your PC is weak. Okay, because DaVinci Resolve require lot of computational power. Okay, ಸೊ ಇದೊಂದು ಕರಿಕ್ಯುಲಮನ್ನು ಮಾಡಿಕೊಟ್ಟೈತಿ. ಸಿ, ಕಟ್ಟಿಂಗ್ ಕ್ಲಿಪ್ಸ್ 80% ಆಫ್ ದಿ ಎಡಿಟಿಂಗ್. ಕಟ್ ಮಾಡೋದ್ರೊಳಗಡೆ ಜಾಸ್ತಿ ಟೈಮ್ ಹೋಗ್ತೈತಿ. ಎವ್ರಿಥಿಂಗ್ ಒಂದು ರೋಡ್ ಮ್ಯಾಪನ್ನು ಮಾಡಿಕೊಡ್ತೈತಿ. ಇದನ್ನು ಒಂದ್ಸರಿ ನೀವು ಓದಿದ್ರಿ ಅಂತಂದರೆ ಯು ವಿಲ್ ಗೆಟ್ ಟು ನೋ ಎಕ್ಸಾಕ್ಟ್ಲಿ ನೀವು ಯಾವ ಥರ 7 days ಒಳಗಡೆ ವಿಡಿಯೋ ಎಡಿಟರ್ ಆಗಿ ದೆನ್ ಒಂದು ವಿಡಿಯೋನ ಪ್ರೊಡ್ಯೂಸ್ ಮಾಡ್ಬೋದು ಅಂತೇಳಿ. ಸೊ ದಿಸ್ ಇಸ್ ಅಬೌಟ್ ಅವರ್ ಥರ್ಡ್ ಪ್ರಾಂಪ್ಟ್. ನಮ್ಮ ನೆಕ್ಸ್ಟ್ ಪ್ರಾಂಪ್ಟ್ ಬಂದುಬಿಟ್ಟು ಸಾಕ್ರೆಟಿಕ್ ಡೀಪ್ ಥಿಂಕಿಂಗ್ ಪ್ರಾಂಪ್ಟ್. ಈ ಪ್ರಾಂಪ್ಟ್ ಏನು ಮಾಡ್ತೈತಿ ಅಂತಂದರೆ ನಿಮ್ಮನ್ನು ಒಬ್ಬ ಥಿಂಕರ್ ಅನ್ನಾಗಿ ಮಾಡ್ತೈತಿ. ಯಾವುದೋ ಒಂದು ಟಾಪಿಕ್, ಯಾವುದೋ ಒಂದು ಕನ್ಸೆಪ್ಟ್ ಮೇಲೆ ನೀವು ಡೀಪಾಗಿ ಥಿಂಕ್ ಮಾಡಬೇಕು, ಅದನ್ನು ಫುಲ್ ಜಡದೊಳಗಡೆ ಅಂದರೆ ಫುಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರಿ ಅಂತಂದರೆ ದಿಸ್ ಈಸ್ ದ ಬೆಸ್ಟ್ ವೇ ಟು ಲರ್ನ್. ಓಕೆ, ಸೊ ನಾ ಇಲ್ಲಿ ನಿಮ್ಗೊಂದು ಡೆಮೋನ ತೋರಿಸ್ತೇನೆ. ನಾ ಇಲ್ಲಿ ಒಂದು ಪ್ರಾಂಪ್ಟನ್ನು ಬರ್ದೇನೆ. ಇನ್ಸ್ಟೆಡ್ ಆಫ್ ಗಿವಿಂಗ್ ಮಿ ಡೈರೆಕ್ಟ್ ಆನ್ಸರ್ಸ್, ಗೈಡ್ ಮೀ ಟು ಅಂಡರ್ಸ್ಟ್ಯಾಂಡ್ ದ ಟಾಪಿಕ್ ಯೂಸಿಂಗ್ ಸಾಕ್ರೆಟಿಕ್ ಕ್ವಶನಿಂಗ್. ಆಸ್ಕ್ ಕ್ವಶನ್ಸ್ ದಟ್ ಫೋರ್ಸ್ ಮೀ ಟು ಥಿಂಕ್ ಕ್ರಿಟಿಕಲಿ, connect ideas and discover the principle myself. Only reveal the answer after I attempt reasoning. ನನ್ನ ಎಲ್ಲ ರೀಸನಿಂಗ್ ಅಥವಾ ನನ್ನ ಎಲ್ಲ ಆನ್ಸರ್ಸ್ಗಳನ್ನು ನಾ ಡೀಪ್ ಥಿಂಕ್ ಮಾಡಿ ಆನ್ಸರ್ ಮಾಡಿದ ಮೇಲೆ ನನಗೆ ಆನ್ಸರ್ ಮಾಡು ಅಂತೇಳಿ ಹೇಳಾಗತ್ತೈತಿ. ದಟ್ ಈಸ್ ಹೌ ದಿಸ್ ಸಾಕ್ರೆಟಿಕ್ ಕ್ವಶನಿಂಗ್ ಆರ್ ಸಾಕ್ರೆಟಿಕ್ಸ್ ಡೀಪ್ ಥಿಂಕಿಂಗ್ ವರ್ಕ್ಸ್. ಸೊ ಲೆಟ್ಸ್ ಗೋ ವಿತ್ ದಿ ಟಾಪಿಕ್ ಇನ್ಫ್ಲೇಷನ್. ಓಕೆ, ಲೆಟ್ ಮಿ ಹಿಟ್ ಎಂಟರ್. ನಾವು ಇಲ್ಲಿ ChatGPT ನಮಗೊಂದು ರೆಸ್ಪಾನ್ಸನ್ನು ಕೊಟ್ಟೈತಿ. ಸೊ ವಿ ವಿಲ್ ಬಿಲ್ಡ್ ದ ಕನ್ಸೆಪ್ಟ್ ಸ್ಟೆಪ್ ಬೈ ಸ್ಟೆಪ್. ಐ ವಿಲ್ ಆಸ್ಕ್ ಕ್ವಶನ್ಸ್, you reason through them, and only after your attempt will I help refine or reveal the idea. Let's start simple. Suppose imagine in a small village 100 loaves of bread produced every day, 100 coins circulating in the economy. Now suppose overnight everyone suddenly has twice as many coins, but the village still produces 100 loaves of bread. ಕ್ವಶನ್. ಸೊ ಇದು ಸಿಚುವೇಶನನ್ನು ಕೊಟ್ಟು ನನಗೆ ಡೈರೆಕ್ಟಾಗಿ ಕ್ವಶನ್ ಕೇಳಾಗತ್ತೈತಿ, ಆನ್ಸರ್ ಮಾಡೋಂಗಿಲ್ಲ. ಇದು ಡೈರೆಕ್ಟಾಗಿ ಕ್ವಶನ್ ಕೇಳ್ತೈತಿ, ವಿಚ್ ವಿಲ್ ಮೇಕ್ ಮೀ ಟು ಥಿಂಕ್, ರೈಟ್? ಸೊ ದಿಸ್ ಇಸ್ ವಾಟ್ ದಿ ಐಡಿಯಾ ಈಸ್. ಸೊ ಇಲ್ಲಿ ಏನು ಕೇಳ್ತೈತಿ ಅದಂತಂದ್ರೆ, ವಾಟ್ ಡು ಯು ಥಿಂಕ್ ಹ್ಯಾಪನ್ಸ್ ದ ಪ್ರೈಸ್ ಆಫ್ ದ ಬ್ರೆಡ್ದ ಪ್ರೈಸ್ ಏನಾಗ್ತೈತಿ, ದ ಪರ್ಚೇಸಿಂಗ್ ಪವರ್ ಆಫ್ ಈಚ್ ಕಾಯಿನ್ ದ ಪರ್ಚೇಸಿಂಗ್ ಪವರ್ ಏನಾಗ್ತೈತಿ, ದ ಬಿಹೇವಿಯರ್ ಆಫ್ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್. ಐ ಡೋಂಟ್ ನೋ ದ ಲಾಸ್ಟ್ ಆನ್ಸರ್, ಐ ವಿಲ್ ಜಸ್ಟ್ ಲೀವ್ ಇಟ್. ಸೊ ನಾನು ಇದನ್ನು ಬಿಟ್ಟು ಆನ್ಸರನ್ನು ಕೊಡ್ತೇನೆ. ಸೊ ಇಟ್ ಸೇಸ್ ನಂಗೆ ಇದು ರೆಸ್ಪಾಂಡ್ ಮಾಡ್ತದೆ, ಗುಡ್, ಯು ಆರ್ ಆಲ್ರೆಡಿ ಐಡೆಂಟಿಫೈಯಿಂಗ್ ಟು ಕೋರ್ ಮೆಕ್ಯಾನಿಸಮ್, ಮೋರ್ ಮನಿ ಚೇಸಿಂಗ್ ದ ಸೇಮ್ ಗುಡ್ಸ್, ಕರೆನ್ಸಿ ಬಿಕಮಿಂಗ್ ಲೆಸ್ ವ್ಯಾಲ್ಯೂಯಬಲ್ ಪರ್ ಯೂನಿಟ್. ನಾವು ಥಿಂಕ್ 1 layer ಡೀಪರ್. ಸೊ ಇವಾಗ ನಾನು 2ಕ್ಕೆ ಆನ್ಸರ್ ಮಾಡಿದೆ, 3ಗೆ ಆನ್ಸರ್ ಮಾಡಿಲ್ಲ. ಸೊ ಅದಕ್ಕೂ ಕೂಡ ನನಗೆ ಮತ್ತೆ ಡೀಪಾಗಿ ಥಿಂಕ್ ಮಾಡೋಕೆ ಇದು ಪುಷ್ ಮಾಡ್ತೈತಿ. ನಮ್ಮ ಫೈನಲ್ ಪ್ರಾಂಪ್ಟ್ ಬಂದುಬಿಟ್ಟು ಸಿಮ್ಯುಲೇಷನ್ ಪ್ರಾಂಪ್ಟ್. ಇದು ಯಾವ ಥರ ವರ್ಕ್ ಆಗ್ತೈತಿ ಅಂತಂದರೆ, ನೀವು ಯಾವುದೋ ಒಂದು ಸ್ಕಿಲ್ ಅಥವಾ ಟಾಪಿಕ್ ಮೇಲೆ ಪ್ರಿಪೇರ್ ಆಗಕತ್ತಿದ್ರಿ ಅಂತಂದ್ರೆ ಅದಕ್ಕೆ ಒಂದು ರಿಯಲ್ ವರ್ಲ್ಡ್ ಎನ್ವೈರ್ಮೆಂಟನ್ನು ಕ್ರಿಯೇಟ್ ಮಾಡಿಕೊಡ್ತೈತಿ. ಫಾರ್ ಎಕ್ಸಾಂಪಲ್ HR ಇಂಟರ್ವ್ಯೂ. ಸಪೋಸ್ ನೀವು ನಾಳೆ HR ಇಂಟರ್ವ್ಯೂ ಐತಿ ಅಂತ ಅಂದ್ಕೊಡ್ರಿ, ಅದಕ್ಕೆ ಇವತ್ತು ಪ್ರಿಪೇರ್ ಆಗಕತ್ತಿದ್ರಿ, ನಿಮ್ಮ ಹತ್ರ ಯಾರೂ ಕ್ವಶನ್ ಕೇಳೋರಿಲ್ಲ, ನೀವು ಒಬ್ಬರ ಪ್ರಿಪೇರ್ ಆಗಬೇಕಾಗೈತಿ, ರೈಟ್? ಸೊ ವಾಟ್ ಯು ಕ್ಯಾನ್ ಡೂ ಇಸ್, ನೀವು ChatGPTಗೆ ಸಿಮ್ಯುಲೇಟ್ ಮಾಡೋ ರಿಯಲ್ ವರ್ಲ್ಡ್ ಎನ್ವೈರ್ಮೆಂಟ್ ಥರ ನನಗೆ ಆ್ಯಕ್ಟ್ ಮಾಡಿ ನನಗೆ
ಇದನ್ನು ಪ್ರಿಪೇರ್ ಆಗೋಕೆ ಹೆಲ್ಪ್ ಮಾಡಿ ಅಂತ ಹೇಳ್ಬೋದು. ಸೊ ಲೆಟ್ಸ್ ಲುಕ್ ಎಟ್ ದ ಡೆಮೋ. ನಾ ಇಲ್ಲಿ ಡೆಮೋನ ಕೊಡ್ತೇನೆ ಸೇಮ್ ಎಕ್ಸಾಂಪಲ್ಗೆ. ಸೊ ಇವಾಗ ಎಂಟರ್ ಕೊಟ್ಟ ತಕ್ಷಣ ಚಾಟ್ ಜಿ ಪಿ ಟಿ ನನಗೆ ಒಂದು ಸಿನಾರಿಯೋನ ಕೊಡ್ತೈತಿ, HR ಸ್ಕ್ರೀನಿಂಗ್ ರೌಂಡ್. ಸೊ ಇಂಟರ್ವ್ಯೂ ಐತಿ, ಮಿಡ್ ರೋಲು ಟೆಕ್ ಕಂಪನಿ ಒಳಗೆ ಒಂದು ಮಿಡ್ ಲೆವೆಲ್ ರೋಲ್ಗೆ ಅಪ್ಲೈ ಮಾಡಿದ್ರಿ. ಅವಾಗ HR ಕೇಳ್ತಾರೆ, ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಆ್ಯಂಡ್ ವೈ ಯು ವಾಂಟ್ ಟು ವರ್ಕ್ ಹಿಯರ್. ಸೊ ಲೆಟ್ಸ್ ಸೇ ಐ ವಿಲ್ ಆನ್ಸರ್ ವಾಟ್ ಎವರ್ ಕಮ್ಸ್ ಇನ್ ಮೈ ಮೈಂಡ್ ಫಾರ್ ನೌ. ಸೊ ಇದು ನನ್ನ ಆನ್ಸರ್ ಆಗಿತ್ತು ಅಂತ ಅಂದ್ಕೊಡ್ರಿ. ಸೊ ಇವಾಗ ಇದಕ್ಕೆ ಚಾಟ್ ಜಿ ಪಿ ಟಿ ರೆಸ್ಪಾಂಡ್ ಮಾಡ್ತೈತಿ. ಇದು ಸರಿ ಇತ್ತು, ತಪ್ಪಿತ್ತು, ಎಲ್ಲಿ ಇಂಪ್ರೂವ್ ಮಾಡಬೇಕು, ಏನೆಲ್ಲ ತಪ್ಪು ಮಾಡಿದೆ, ಆಮೇಲೆ ಬೆಸ್ಟ್ ಆನ್ಸರ್ ಏನಿರ್ತೈತೆ ಅಂತೇಳಿ ನಮಗಿದ ಹೇಳ್ಕೊಡ್ತೈತಿ. ಲುಕ್, ಇಂಟರ್ವ್ಯೂ ಕ್ರಿಟಿಕ್ಸ್, ನಾ ಏನೆಲ್ಲ ಮಿಸ್ಟೇಕ್ ಮಾಡಿದೆ, ಏನೆಲ್ಲ ಮಿಸ್ ಮಾಡಿದೆ, ನರೇಟಿವ್ ಒಳಗಡೆ ಏನು ಮಿಸ್ ಮಾಡಿದೆ ಎಲ್ಲನೂ ಇಲ್ಲಿ ಮೆನ್ಷನ್ ಮಾಡುತ್ತೆ. ಅದಾದಮೇಲೆ ಲಾಸ್ಟ್ ಒಳಗಡೆ ಒಂದು ಸ್ಟ್ರಾಂಗರ್ ವರ್ಷನನ್ನು ಕೊಟ್ಟೈತಿ. ಹಾಯ್, ಐ ಆಮ್ ರಾಜ್. ಐ ಹ್ಯಾವ್ 3 years ಆಫ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ಇನ್ ಅ ಫಾಸ್ಟ್ ಪೇಸ್ಡ್ ಎನ್ವೈರ್ಮೆಂಟ್ಸ್ ವೇರ್ ಐ ಹ್ಯಾವ್ ಡೆವಲಪ್ಡ್ ಸ್ಟ್ರಾಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಸೊ ಇದೇ ಥರ ಇದೆ, ಫುಲ್ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟೈತಿ. ಇದು ಸ್ಟ್ರಾಂಗ್ ಆನ್ಸರ್. ಸೊ ಈ ಥರ ನೀವು ಇಂಟರ್ವ್ಯೂ ಒಳಗಡೆ ಆನ್ಸರ್ ಮಾಡಬೇಕು ಅಂತೇಳಿ ನಿಮಗಿದು ಕೋಚ್ ಮಾಡ್ತೈತಿ. ಸೊ ದಿಸ್ ಈಸ್ ಹೌ ವಿ ಯೂಸ್ ಸಿಮ್ಯುಲೇಷನ್ ಪ್ರಾಂಪ್ಟ್. ಸೊ ನಾನು ನಿಮ್ಗೆ ಈ ವಿಡಿಯೋ ಒಳಗಡೆ 5 ಪ್ರಾಂಪ್ಟನ್ನು ಹೇಳ್ಕೊಟ್ಟೆ. ಈ 5 ಪ್ರಾಂಪ್ಟನ್ನು ಯೂಸ್ ಮಾಡಿಕೊಂಡ್ರೆ ನೀವು ಯಾವುದೋ ಒಂದು ಟಾಪಿಕ್, ಯಾವುದೋ ಒಂದು ಸ್ಕಿಲ್ಲನ್ನು ಫಾಸ್ಟಾಗಿ ಕಲಿಬೋದು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಹೆಲ್ಪ್ಫುಲ್ ಅನಿಸಿತ್ತು ಅಂತ ಅಂದ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಮತ್ತು ನಿಮಗೇನಾದರೂ ಡೈಲಿ AI ಅಪ್ಡೇಟ್ಸ್ ಬೇಕಾಗಿತ್ತು ಅಂತಂದ್ರೆ ನಮ್ಮ ವಾಟ್ಸಪ್ ಚಾನಲನ್ನು, ವಾಟ್ಸಪ್ ಕಮ್ಯುನಿಟಿಯನ್ನು ಜಾಯ್ನ್ ಆಗಿರಿ. ಅಲ್ಲಿ ನಾನು ನಿಮ್ಗೆ ಇದೇ ಥರ ವೇರಿಯಸ್ AI ಟಿಪ್ಸ್ಗಳನ್ನು, AI ನ್ಯೂಸ್, AI ನ್ಯೂ ಟೂಲ್ಸ್ ಬಗ್ಗೆ ಡೈಲಿ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇರ್ತೇನೆ. ಅಲ್ಲಿ ನಿಮ್ಗೆ ಭಾಳಷ್ಟು ಕಲೀಲಿಕ್ಕೆ ಸಿಗ್ತದೆ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ನಮ್ಮ ಚಾನಲ್ ಒಳಗೆ ನಿಮ್ಗೆ ಭಾಳಷ್ಟು ಕನ್ನಡ AI ರಿಲೇಟೆಡ್ ಕಂಟೆಂಟನ್ನು ನಾವು ಲೈನ್ ಅಪ್ ಮಾಡಿದ್ದೇವೆ. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ ವಿಡಿಯೋ ಒಂದು ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.